ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಯಶವಂತರಾಯಗೌಡಗೆ ಬೇಸರ ಇದೆ. ರಾಜೀನಾಮೆ ಬಳಿಕ ಜಿಲ್ಲೆಗೆ ಆಗಮಿಸಿರುವಂತ ಇಂಡಿ ಶಾಸಕ ಯಶವಂತರಾಯಗೌಡ ಪ್ರತಿಕ್ರಿಯೆ ನೀಡೋದಕ್ಕೆ ಯಶವಂತರಾಯಗೌಡ ಪಾಟೀಲ್ ನಕಾರಾತ್ಮಕವಾಗಿ ವರ್ತಿಸಿದ್ದಾರೆ. ನೋಡಿ, ಸಚಿವ ಸ್ಥಾನ ಸಿಗದೆ ಇರೋದಕ್ಕೆ ಮೊದಲು ರಾಜೀನಾಮೆ ಕೊಟ್ಟಿದ್ದೆ ಯಶವಂತರಾಯಗೌಡ. ಅವ್ರಿಗೆ ಬೇಸರ ಇದೆ, ಹೀಗಾಗಿ ಪ್ರತಿಕ್ರಿಯೆ ಕೊಡೋದಕ್ಕೆ ಇವತ್ತು ಅವರು ನಕಾರ ಅಂತ ಹೇಳಿದ್ದಾರೆ. ಕಾರಣ ನಾಳೆ ನಾನು ಎಲ್ಲವನ್ನು ಡೀಟೇಲ್ಡ್ ಆಗಿ ಹೇಳ್ತೀನಿ ಅಂತ. ಯಶವಂತರಾಯಗೌಡ ತಿಮ್ಮಾಪುರ್ ಮತ್ತು ನಂಜಯ್ಯ ಮಠ ಆಡಿಯೋ ಬಗ್ಗೆನೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸಚಿವ ಸ್ಥಾನ ಸಿಗದ ಬೇಸರದ ಬಗ್ಗೆನೂ ಕೂಡ ನಾನು ನಾಳೆ ಹೇಳ್ತೀನಿ, ಸುದ್ದಿಗೋಷ್ಠಿ ಕರೀತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಯಾವುದಕ್ಕೂ ರಿಯಾಕ್ಟ್ ಮಾಡಿಲ್ಲ. ಇವತ್ತು ಸಚಿವ ಸ್ಥಾನ ಸಿಕ್ಕಿಲ್ವಲ್ಲ, ಅದ್ರ ಬಗ್ಗೆ ಬೇಸರ ಇದೆಯಲ್ಲ, ರಿಯಾಕ್ಟ್ ಮಾಡಿ ಅಂದ್ರೂ ಇಲ್ಲ. ಮತ್ತೊಂದು ಕಡೆಗೆ ನಂಜಯ್ಯ ಮತ್ತು ತಿಮ್ಮಾಪುರ್ ಆಡಿಯೋ ವೈರಲ್ ಆಗ್ತಿದೆ. ಅವರಿಗೂ ಸಚಿವ ಸ್ಥಾನ ಸಿಗದೆ ಇರೋದಕ್ಕೆ ಬೇಸರ ಹೊರ ಹಾಕಿದ್ದಾರೆ. ಹೈಕಮಾಂಡ್ ನಾಯಕರನ್ನ ನಿಂದಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂದ್ರೂ ಕೂಡ ಯಾವುದಕ್ಕೂ ರಿಯಾಕ್ಟ್ ಮಾಡಿಲ್ಲ ಯಶವಂತರಾಯಗೌಡ. ಹಾಗೆ ಅಲ್ಲಿಂದ ಹೋಗಿದ್ದಾರೆ. ಇನ್ನು ನಾಳೆ ಸುದ್ದಿಗೋಷ್ಠಿ ಕರೆದು ಇದ್ರ ಬಗ್ಗೆ ಮಾತನಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಯಶವಂತರಾಯಗೌಡ. ಹಾಗಾದ್ರೆ ಅವರ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕುತೂಹಲ ಇದೆ. ಕಾರಣ ಅನೇಕರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದ್ರ ಬೆನ್ನಲ್ಲೇ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ವಾರ್ನ್ ಮಾಡಿದ್ದಾರೆ. ಯಾರೇ ರಾಜೀನಾಮೆ ಕೊಟ್ಟರು ಕೂಡ ಹಿಂದು ಮುಂದೆ ನೋಡದೆ ನಾವು ಆಕ್ಸೆಪ್ಟ್ ಮಾಡ್ಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಶವಂತರಾಯಗೌಡ ಅವರ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇದೆ. ನಾಳೆ ಗೊತ್ತಾಗುತ್ತೆ.